ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಈ ಕಾರ್ಯಕ್ರಮಕ್ಕಾದ ದೇವರು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತೇನೆ. ಇವತ್ತು ಕೂಡ ದೇವರು ಮಾತಾಡ್ತಾನೆ ನಿಮ್ಮ ಹತ್ರ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕಥನೆ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಸ್ವಾಮಿ ಯೇಸುವೆ, ನೀನು ಅವರ ಹೃದಯದಲ್ಲಿ ಮಾತಾಡಬೇಕಂದು ನಾನು ಪ್ರಾರ್ಥನೆ. ಇವರಿಗೆ ಬಿಡುಗಡೆ ಆಗಲಿ ಕಥನೆ. ಯಾವ ಸಮಸ್ಯೆಯಲ್ಲಿದ್ದಾರೆ, ಯಾವ ಕಟ್ಟದಲ್ಲಿ ರೋಗದಲ್ಲಿದ್ದರೂ ಕೂಡ ನೀನು ಮುಟ್ಟಬೇಕು ಕಥನೆ. ನೀನು ಅವರಿಗೆ ವಾಸಿ ಮಾಡಬೇಕಂದು ನಾನು ಪ್ರಾರ್ಥನೆ. ಯೇಸು ನಾಮ ತಂದೆ, ಆಮೇಲೆ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತೀವಿ. ಮತ್ತಾಯನ ಬರೆದ ಶುಭ ಸಂದೇಶ 8ರಲ್ಲಿ ನಾವು 5ರಿಂದ ಧ್ಯಾನಿಸುವನು. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ಆತನು ಕಪರ್ನೇಯಕ್ಕೆ ಬಂದಾಗ ದಂಡಿನ ಶತಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವ ರೋಗದಿಂದ ಬಹಳ ಕಷ್ಟಪಡ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಯೇಸುನ ಬಳಿಗೆ ಬರ್ತಾನೆ. ದಂಡಿನ ಶತಾಧಿಪತಿ, ಅಧಿಕಾರ ಉಳ್ಳವನು, ದೊಡ್ಡ ಜನ, ಐಶ್ವರ್ಯವಂತನದನು, ಆತನು ಅಧಿಕಾರ ನಡೆಸುವವನು. ಅವನು ಯೇಸುನ ಬಳಿಗೆ, ಯೇಸುಗೆ ಹುಡುಕಿಕೊಂಡು ಯೇಸುನ ಬಳಿಗೆ ಬರ್ತಾ ಇದ್ದಾನೆ. ಅಲ್ಲಿ ದೇವರ ವಾಕ್ಯದಿದೆ, ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು. ಆತನು ಯಾತಕಸರು ಬಂದದ್ದು? ಆತನ ಆಳಿಗಸರು ಬಂದದ್ದು. ಆತನು ಆಳಿಗೆ ಸೌಖ್ಯ ಇರಲಿಲ್ಲ, ಅದಕ್ಕಸರು ಬಂದದನು. ತನಗಸರು ಬರಲಿಲ್ಲ, ಆತನು ಇತರರಿಗೆ ಹೆಸರು ಬಂದ. ಹಾಗಾದರೆ ನೀವು ಎಣಿಸಿ, ಆತನು ಎಷ್ಟು ಒಳ್ಳೆಯ ಹೃದಯ ಉಳ್ಳದವನು. ಅವನ ಹೃದಯ ಎಷ್ಟು ಒಳ್ಳೆಯದಿತ್ತು, ಎಷ್ಟು ಇತರರ ಆತನಿಗೆ ಯತೆ ಇತ್ತು, ಆತನಿಗೆ ಚಿಂತೆ ಎಷ್ಟು ಇತ್ತು ಆ ಶತಾಧಿಪತಿಗೆ. ಅದಕ್ಕೋಸ್ಕರ ಅವನಿಗಸ್ರ ಬರಲಿಲ್ಲ, ಇತರರಿಗಸ್ರ ಬಂದನು. ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವ ರೋಗದಿಂದ ಬಹಳ ಕಷ್ಟಪಡುತ್ತಾ, ತುಂಬ ಕಷ್ಟಪಡ್ತಾ ಇದ್ದಾನೆ. ಅಂದರೆ ಪಾರ್ಶ್ವ ರೋಗ ಉಂಟು ಅವನಿಗೆ. ಬಹುಶಃ ಅವನಿಗೆ ನೋಡಲಿಕ್ಕೆ ಆಗಿಲ್ಲ, ಅವನ ರೋಗ ಅವನು ನೋಡಲಿಕ್ಕೆ ಆಗಿಲ್ಲ, ಅವನಿಗೆ ಸಹಿಸಲಿಕ್ಕೆ ಆಗಿಲ್ಲ. ಅವನು ಯೇಸುಗೆ ಹುಡುಕಿಕೊಂಡು ಬಂದಿದ್ದಾನೆ. ಆ ಕಾಲದಲ್ಲಿ ಹುಡುಕಿಕೊಂಡು ಬರಬೇಕಾದ್ರೆ ಒಂದೇ ನಡೆಕೊಂಡು ಬರಬೇಕು, ಒಂದು ಕತ್ತೆಯ ಮೇಲೆ ಕೂತ್ಕೊಂಡು ಬರಬೇಕಾಗಿದೆ, ಇಲ್ಲಿ ಒಂಟೆಯ ಮೇಲೆ ಬರಬೇಕು. ಈ ರೀತಿ ದೂರದಿಂದ ಬರ್ತಿದ್ದರು. ಮಾರ್ಗ ಇರಲಿಲ್ಲ, ಗುಡ್ಡಗಳು ಬೆಟ್ಟಗಳು ಇತ್ತು, ಅದರಿಂದ ಬರಬೇಕು. ಇವನು ಬಂದು ನೋಡಿ, ಯೇಸುನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ಕಷ್ಟಪಡ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿದನು. ಅವನು ಮನೆಯಲ್ಲಿ ಬಿದ್ದಿದ್ದಾನೆ, ಮನೆಯಲ್ಲಿ ಇದ್ದಾನೆ. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಶತಾಧಿಪತಿಯು, ನೋಡಿ ಯೇಸು ಏನು ಹೇಳ್ತಾನೆ? ನಾನು ಬಂದು ಅವನಿಗೆ ವಾಸಿ ಮಾಡ್ತೇನೆ. ಯೇಸುಗೆ ಗೊತ್ತಿತ್ತು, ಯೇಸು ಮುಟ್ಟುವಾಗನೇ ಅವನು ವಾಸಿ ಆಗ್ತಾನೆ, ಅವನಿಗೆ ಆ ಕಾಯಿಲೆಯಿಂದ ಬಿಡುಗಡೆ ಆಗ್ತದೆ. ಏಕೆಂದರೆ ಯೇಸು ಮಾತಾಡುವಾಗ ನಂಬಿಕೆ ಇಲ್ಲದ ಹಾಗೆ ಮಾತಾಡ್ತಿದ್ದಿಲ್ಲ, ನಂಬಿಕೆ ಉಳ್ಳವನಾಗಿ ಮಾತಾಡ್ತಿದ್ದವನು. ಆತನೇ ನಂಬಿಕೆ ಉಳ್ಳವನು. ಆತನ ನೋಡಿ, ನಾವು ಆತನ ವಾಕ್ಯವನ್ನು ಓದುವ ನಮಗೆ ಗೊತ್ತಾಗ್ತದೆ, ಆತನು ಎಲ್ಲಿ ಕೂಡ ನಂಬಿಕೆ ಇಲ್ಲದ ಹಾಗೆ ಮಾತಾಡಲಿಲ್ಲ, ನಂಬಿಕೆಯಿಂದಲೇ ಮಾತಾಡ್ದು. ಏನೇನು ನಂಬಿಕೆಯಲ್ಲಿ ಆತನು ಮಾತಾಡ್ದೇನೋ ಅದು ಅಲ್ಲಿ ಕಾರ್ಯ ಆಗಿದೆ, ಅದ್ಭುತ ಆಗಿದೆ, ಸೂಚಕಾರ್ಯ ಆಗಿದೆ, ಬಿಡುಗಡೆ ಆಗಿದೆ. ಅಲ್ಲಿ ಇವತ್ತು ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಯೇಸು ನಾನು ಬಂದು ಅವನನ್ನು ವಾಸಿ ಮಾಡ್ತೇನೆ, ನಾನು ಬಂದು ವಾಸಿ ಮಾಡ್ತೇನೆ ನೋಡಿ ಎಂದು ಹೇಳಿದಕ್ಕೆ ಶತಾಧಿಪತಿ, ಈಗ ಶತಾಧಿಪತಿಯ ಉತ್ತರ ನೋಡಿ. ಯೇಸು ಕೊಟ್ಟ ಅವನಿಗೆ ಅವನ ಉತ್ತರಕ್ಕೆ ಅವನ ಪ್ರಶ್ನೆಗೆ ಯೇಸು ಉತ್ತರ ಕೊಟ್ಟ. ಈಗ ಇವನ ಪುನಃ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಯೇಸುಗೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನ್ನಲ್ಲಿಲ್ಲ. ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನ್ನ ಹತ್ರ ಇಲ್ಲ, ನಾನು ಯೋಗ್ಯನೇ ಇಲ್ಲ. ಅಂದರೆ ಈ ಶತಾಧಿಪತಿಯು ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿದನು, ಟೋಟಲಿ ಜೀರೋ ಆದನು. ಅಂದರೆ ಎಲ್ಲ ಭಾರವು ಆತನು ಯೇಸುವಿನ ಮೇಲೆ ಹಾಕಿದನು. ಅಂದರೆ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಉಂಟು.
ಯೇಸುವೆ ನಿನ್ನಂತರ ಸಾಧ್ಯ ಉಂಟು, ನನ್ನಿಂತರ ಸಾಧ್ಯ ಇಲ್ಲ. ನೋಡಿ, ಅವನು ಒಂದು ಟೋಟಲಿ ಅವನು ಜೀರೋ ಆದ, ತಗ್ಗಿಸಿಕೊಂಡ, ಮತ್ತು ಟೋಟಲಿ ವಿಶ್ವಾಸ ಆತನು ಎಲ್ಲಿದ್ದ? ಯೇಸುವಿನ ಮೇಲೆ ಇಟ್ಟ. ಆತನು ಕಂಪ್ಲೀಟ್ ವಿಶ್ವಾಸ ಯೇಸು ನೋಡಿ, ಅವನಿಗೆ ಒಳಗಿಂದ ಆತನು ನಂಬಿದ. ಯೇಸು ಒಂದು ಮಾತು ಹೇಳಿದರೆ ಸಾಕು, ಮುಟ್ಟಿದರೆ ಸಾಕು, ನನ್ನ ಆಳು ಗುಣ ಆಗ್ತದೆ. ನೋಡಿ, ಅವನ ನಂಬಿಕೆ ನೋಡಿ. ಫೇತ್ ವೆರಿ ಇಂಪಾರ್ಟೆಂಟ್. ಫೇತ್ ಎಂದರೆ ಏನು? ನಂಬಿಕೆ ಅಂದರೆ ಬೀಗದ ಕೈ. ನಂಬಿಕೆ ಅಂದರೆ ಬೀಜವಾಗಿದೆ. ಬೀಜ, ನಂಬಿಕೆಯಿಂದ ಬಿತ್ತಿದ ಬೀಜ, ಅದು ಮೊಳಕೆ ಬರ್ತದೆ, ಗಿಡವಾಗಿ ಮರ ಆಗ್ತದೆ. ಅದಕ್ಕೆ ಸರ ಅವನು ಹೇಳ್ತಾನೆ, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನ್ನಲ್ಲಿಲ್ಲ. ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನತ್ತ ಇಲ್ಲ. ನಾನು ಅಷ್ಟು ಯೋಗ್ಯನಲ್ಲ. ನಾನು ಅಲ್ಲಿ ಮೇಲೆ ಹೇಳ್ತದೆ, ಅವನು ಒಬ್ಬ ದಂಡಿನ ಶತಾಧಿಪತಿ. ಅವನು ನಿಜವಾಗಿ ಅವನ ಒಳಗೆ, ಅವನ ಕೈಯೊಳಗೆ ಕೆಲವು ಆಳುಗಳಿದ್ದಾರೆ, ಕೆಲವು ಜನ ಕೆಲಸ ಮಾಡ್ತಾ ಇದ್ದಾರೆ. ದಂಡು ಕಮಾಂಡರ್, ಕಮಾಂಡರ್ ಆಗಿದ್ದಾನೆ ಆತನು. ಒಬ್ಬನಿಗೆ ಹೋಗಿ ಅಂದರೆ ಹೋಗ್ತಾ, ಒಬ್ಬರು ಬಾ ಅಂದೆ ಬರ್ತಾರೆ. ಅಂಥವನು ಯೇಸುಗೆ ಹೇಳ್ತಾನೆ, ನೀನು ಒಂದು ಮಾತು ಹೇಳಿದೆ ಸಾಕು. ಅಲ್ಲಿ ಹೇಳ್ತಾನೆ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನ್ನಲ್ಲಿ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನೋಡಿ, ನನ್ನ ಆಳಿಗೆ ಗುಣ ಆಗ್ತದೆ. ನೀನು ಒಂದು ಮಾತು ಹೇಳು, ಅಷ್ಟೇ ಸಾಕು ನನಗೆ. ಇಲ್ಲಿಂದಲೇ ಒಂದು ಮಾತು ಹೇಳು. ಬರತಕ್ಕ ಯೋಗ್ಯತೆ ಇಲ್ಲ, ನನ್ನ ಹತ್ರ ಯೋಗ್ಯತೆ ಇಲ್ಲ, ನಾನು ಯೋಗ್ಯನಲ್ಲ, ನೀನು ನನ್ನ ಮನೆ ಬರಲಿಕ್ಕೆ. ನೋಡಿ, ಅಂದರೆ ಆತನು ಯೇಸುಗೆ ಎಷ್ಟು ನಂಬಿಕೆಯಲ್ಲಿ ಮಾತಾಡಿದನು. ನೀನು ಒಂದು ಮಾತು ಹೇಳಿದರೆ ಸಾಕು, ಯೇಸುವಿನ ಬಾಯಲ್ಲಿ ಒಂದು ಮಾತು, ಜಸ್ಟ್ ಒನ್ ವರ್ಡ್ ಹೇಳಿದರೆ ಸಾಕು. ಅಲ್ಲಿ ಹೇಳ್ತಾನೆ, ನನ್ನ ಆಳಿಗೆ ಗುಣವಾಗುವುದು. ಆತನಿಗೆ ಗುಣ ಆಗ್ತದೆ. ಯಾರೋ? ಶತಾಧಿಪತಿಗಳ ನಂಬಿದ. ಆ ಶತಾಧಿಪತಿಯು ನಂಬಿದ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನು ಸಹ ಮತ್ತೊಬ್ಬನ ಕೈ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳು ಇದ್ದಾರೆ. ನೋಡಿ, ನಾನು ಕೂಡ ಮತ್ತೊಬ್ಬನ ಕೈ ಕೆಳಗಿದ್ದೇನೆ. ನೋಡಿ, ಯೇಸು ಏನು ಹೇಳ್ತಾನೆ ಯಾವಾಗಲೂ? ನನಗೆ ತಂದೆ ಕಲಿಸಿದ್ದಾನೆ, ತಂದೆಯ ಚಿತ್ತದಂತೆ ನಾನು ನಡೆಯುತ್ತಾ ಇದ್ದೇನೆ. ತಂದೆ ಏನು ಹೇಳ್ತಾನೆ ಅದೇ ನಾನು ಮಾಡ್ತಾ ಇದ್ದೇನೆ. ನಾನು ಮಾಡ್ತೇನೆ ಯೇಸು ಹೇಳಿಲ್ಲ, ಎಲ್ಲಿ ಕೂಡ ಹೇಳಿಲ್ಲ. ನನ್ನಿಂದ ಆಗ್ತದೆ ಹೇಳಿಲ್ಲ ಯೇಸು. ಆತನು ತಂದೆಗೆ ತೋರಿಸ್ತಾನೆ. ತಂದೆಯ ಚಿತ್ತ ಪ್ರಕಾರ ನಡೀಲಿಕ್ಕೆ ನಾನು ಈ ಲೋಕದಲ್ಲಿ ಬಂದಿದ್ದೇನೆ. ಇದೆಲ್ಲ ಕೆಲಸ ಆಗ್ತಾ ಉಂಟಲ್ಲ, ಅದ್ಭುತ ಆಗದೆ, ಸೂಚಕರಿಯಾಗದೆ, ಅದು ತಂದೆ ನನ್ನಲ್ಲಿ ಇದ್ದು ಮಾಡ್ತಾ ಇದ್ದಾನೆ. ನೋಡಿ, ತಂದೆಗೆ ಆತನು ತೋರಿಸ್ತಾ ಎಲ್ಲ ವಿಷಯದಲ್ಲಿ ತಂದೆಗೆ ಘನಪಡಿಸ್ತಿದ್ದ, ತಂದೆಯ ನಾಮವನ್ನು ಮೇಲೆತ್ತಿದ್ದ. ಅದೇ ಪ್ರಕಾರ ಇವನು ಕೂಡ ಹೇಳ್ತಾನೆ. ನೋಡಿ, ಅವನು ಹೇಳ್ತಾನೆ, ನಾನು ಸಹ ಮತ್ತೊಬ್ಬನ ಕೆಳಗಿರುವವನು, ನನ್ನ ಮೇಲೆ ಒಬ್ಬ ದೊಡ್ಡ ಅಧಿಕಾರಿ ಇದ್ದಾನೆ. ಇಲ್ಲದನ ಅವನು ದೊಡ್ಡ ಬಾಸ್ ಇದ್ದಾನೆ, ಇಲ್ಲದ್ರೆ ಒಬ್ಬ ರಾಜ್ಯನಿದ್ದಾನೆ, ಆಳುವ ರಾಜ್ಯನ ಕೆಳಗಿದ್ದಾನೆ ಅವನು. ಅದಕ್ಕೆ ಸರ್ ಅವನು ಹೇಳ್ತಾನೆ, ಸತ್ಯವೇ ಹೇಳ್ತಾನೆ ಸ್ತೋತ್ರ ಬಂದು ಅವನೇ, ನಾನು ಸಹ ಮತ್ತೊಬ್ಬನ ಕೈ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ಅಲ್ಲಿ ಹೇಳ್ತಾ ಇದ್ದೇನೆ, ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ. ನೋಡಿ, ಅವನ ಮಾತಿಗೆ ಏನುಂಟು? ಶತಾಧಿಪತಿಯ ಮಾತಿಗೆ ಅಧಿಕಾರ ಉಂಟು. ಒಬ್ಬನಿಗೆ ಹೋಗು ಎಂದರೆ ಹೋಗ್ತಾನೆ. ಅಷ್ಟು ದೊಡ್ಡ ಅಧಿಕಾರಿ ಯೇಸು ಹತ್ರ ಬಂದಿದ್ದಾನೆ ಅಲ್ಲಿ ಆ ಸಮಯದಲ್ಲಿ. ನಾನು ಅವನು ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರ್ತಾನೆ, ಮತ್ತೊಬ್ಬನಿಗೆ ಇಲ್ಲಿ ಬಾ ಎಂದು ಹೇಳಿದರೆ ಅವನು ಬರ್ತಾನೆ. ನಾನು ಹೇಳಿದಾಗೆ ಅವರು ಕೇಳ್ತಾರೆ. ನೋಡಿ, ಬರ್ತಾನೆ. ನನ್ನ ಆಳಿಗೆ ಇಂತೆಂಥ ಮಾಡು ಎಂದು ಹೇಳಿದರೆ ಮಾಡುತ್ತಾರೆ. ನೋಡಿ, ನನ್ನ ಆಳಿಗೆ ಇಂತೆಂಥ ಕೆಲಸ ಮಾಡು ಎಂದರೆ ಅವರು ಮಾಡ್ತಾರೆ. ನನ್ನ ಮಾತಿಗೆ ಅವರು ವಿಧೇಯರಾಗ್ತಾರೆ, ನನ್ನ ಮಾತಿಗೆ. ಅಂಥ ದೊಡ್ಡ ವ್ಯಕ್ತಿ ಯೇಸುವಿನ ಬಳಿಗೆ ಬಂದಿದ್ದಾನೆ. ಯಾತಕ್ಕೆ ಹೆಸರು ಬಂದಿದ್ದಾನೆ? ಅವನಿಗೆ ಹೆಸರು ಬರಲಿಲ್ಲ, ಅವನ ಆಳಿಗೆ ಹೆಸರು ಬಂದದ್ದು. ಆಳು ನರಳಾಡ್ತಾ ಇದ್ದಾನೆ, ಆಳು ಪಾರ್ಶ್ವರೋಗದಲ್ಲಿದ್ದಾನೆ, ಆಳು ಸಮಸ್ಯೆಯಲ್ಲಿದ್ದಾನೆ. ಇವನು ಅವನಿಗೆ ಮದ್ದು ಮಾಡಲಿಲ್ಲವಾ?
ಖಂಡಿತ ಅವನು ಮದ್ದು ಮಾಡಿದ್ದಾನೆ. ಅವನ ಹತ್ರ ಮದ್ದು ಮಾಡುವಷ್ಟು ಅಷ್ಟು ಇತ್ತು ಅವನ ಹತ್ರ, ಮಾಡಿದ್ದಾನೆ ಆತನು. ಎಲ್ಲಿಯೇ ಹೋಗಿ ಅವನಿಗೆ ಫೇಲಿಯರ್ ಅವನು. ಆಗಲೇ ಕೊನೆಗೆ ಯೇಸುವಲ್ಲಿ ಬಂದಿದ್ದಾನೆ ಆತನು. ಖಂಡಿತವಾಗಿ ಇವತ್ತು ಕೂಡ ಹಾಗೆ ಕೊನೆಗೆ ಎಲ್ಲ ಮುಗಿದ ನಂತರ, ಎಲ್ಲ ಡಾಕ್ಟ್ರು ಬೀಕ್ಟ್ರು ಅಲ್ಲೂ ಸಮಸ್ಯೆ ಈ ಸಮಸ್ಯೆ ಮುಗಿದ ನಂತರ ಮತ್ತು ಯೇಸುವಲ್ಲಿ ಬರುವುದು. ನಾನು ಕೂಡ ಹಾಗೆ ಎಲ್ಲ ಮುಗಿದ ನಂತರ ಮತ್ತು ಯೇಸುಗೆ ಕಂಡುಕೊಂಡೆ. ನನ್ನ ಜೀವಿತದಲ್ಲಿ ಯೇಸು ಯಾರಾಗಿದ್ದಾನೆ, ನನ್ನಲ್ಲಿ ಯೇಸು ಇದ್ದಾನ, ನನ್ನನ್ನೇ ನಾನು ಪರೀಕ್ಷೆ ಮಾಡಿದೆ. ಕೊನೆಗೆ ನನ್ನನ್ನು ಪರೀಕ್ಷೆ ಮಾಡುವಾಗ ನನ್ನಲ್ಲಿ ಯೇಸು ಇರಲಿಲ್ಲ, ಯೇಸು ಹೊರಗೆ ಇದ್ದ. ನಾನು ಧರ್ಮದಲ್ಲಿ ಜೀವಿಸ್ತಾ ಇದ್ದೆ. ಧರ್ಮದಲ್ಲಿ ಏನು ಮಾಡ್ತಾರೆ, ಯೇಸುಗೆ ಹೊರಗೆ ಇಡ್ತಾರೆ. ಹೊರಗೆ ಎಲ್ಲಿರ್ತಾರೆ ಒಂದು ಮೂರ್ತಿಯಲ್ಲಿ ಇಡ್ತಾರೆ ಯೇಸುವಿಗೆ, ಅಲ್ಲಿ ನೋಡುವುದು ಅಷ್ಟೇ. ಯೇಸು ಆತ್ಮ ಸ್ವರೂಪಿಯಾಗಿದ್ದಾನೆ, ಅವನ ಆತ್ಮವಾಗಿದ್ದಾನೆ. ಆತ್ಮವಾದ ಕಾರಣ ಯೇಸುಗೆ ಎಲ್ಲಿ ಇಡಬೇಕು, ಇವತ್ತು ನಾವು ಒಳಗೆ ಇಡಬೇಕು. ಮತ್ತೆ ನನಗೆ ಗೊತ್ತಾಯಿತು, ಯೇಸುನೇ ಅಷ್ಟ ತನಕ ಗೊತ್ತಾಗಲಿಲ್ಲ. ಇವತ್ತು ನೀವು ಕೂಡ ಎಷ್ಟು ಜನ ನೋಡುವವರು ಇರ್ಬೋದು, ನೀವು ಕೂಡ ಎಷ್ಟು ನಾವು ಯೇಸುಗೆ ನಂಬುತ್ತೀರಿ, ಹೊರಗಿಂದ ನಂಬುತ್ತೀರಿ, ಆದರೆ ನಿಮಗೆ ಅನುಭವ ಆಗಿದೆಯಾ ಒಳಗಿಂದ? ಯೇಸುನ ಅನುಭವ ಆಗಿದೆ, ಒಳಗಿಂದ ಒಂದು ಅನುಭವ ಆಗಬೇಕು ಅವನಿಗೆ. ಯೇಸುನ ಮಾದರಿಯಲ್ಲಿ ಆತ ನಡೆಯಬೇಕು, ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನ ಸಹಾಯ ಮಾಡ್ತಾನೆ. ಒಬ್ಬ ರಕ್ಷಣೆ ಹೊಂದಿದವನು, ಯೇಸು ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ಅವನು ಯೇಸುಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದ ಕೂಡಲೇ ಖಂಡಿತ ಅವನು ತಂದೆ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ದೀಕ್ಷಾಸ್ನಾನ ತಗೊಂಡ ಕೂಡಲೇ ಅವನ ರಕ್ಷಣೆ ಆಗ್ತದೆ, ಅವನ ಹೆಸರು ಜೀವಿತದ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ. ಆದರೆ ಮತ್ತೆ ಏನು ಬೇಕು ಅವನಿಗೆ? ಮತ್ತೆ ಅವನು ಪರಿಶುದ್ಧ ಆತ್ಮನಿಂದ ನಡೆಸಲ್ಪಡಬೇಕು. ಅವನು ಪರಿಶುದ್ಧ ಆತ್ಮನ ನಡೆಸಲ್ಪಡಬೇಕಾದ್ರೆ ಏನು ಬೇಕು ಪ್ರಿಯರೇ? ದೇವರ ವಾಕ್ಯ ಬೇಕು. ದೇವರ ವಾಕ್ಯ ಅವನಿಗೆ ಬೇಕು. ದೇವರ ವಾಕ್ಯದ ಪ್ರಕಾರ ಅವನು ನಡೆದರೆ ಖಂಡಿತ ಆಗ ಪರಿಶುದ್ಧ ಆತ್ಮನಿಂದ ನಡೀಲಿಕ್ಕಾಗ್ತದೆ. ದೇವರ ವಾಕ್ಯ ಕೇಳಬೇಕು, ಅವನು ಕೇಳಬೇಕು. ಕೇಳುವಾಗ ಅವನ ನಂಬಿಕೆ ಒಳಗಿಂದ ಹೆಚ್ಚಾಗ್ತದೆ, ಅವನ ಆತ್ಮಕ್ಕೆ ಬಲ ಸಿಗ್ತದೆ. ಆಗ ಅವನಿಗೆ ವಿಶ್ವಾಸಿ ಜೀವಿತದಲ್ಲಿ ನಡೆಯಲಿಕ್ಕೆ ಆಗ್ತದೆ ಅವನಿಗೆ. ಮತ್ತೆ ಅವನು ಹೊರಗೆ ಹುಡುಕಲಿಕ್ಕೆ ಹೋಗುವುದಿಲ್ಲ. ದೇವರಿಗೆ ಯೇಸುಗೆ ಹೊರಗೆ ಹುಡುಕುವುದಿಲ್ಲ, ಅವನು ಬಿಲ್ಕುಲ್ ಹುಡುಕುವುದಿಲ್ಲ. ಅವನು ಹುಡುಕುವುದಲ್ಲಿ ಒಳಗೆ ಹುಡುಕುವುದು. ಅದಕ್ಕೆ ಯೇಸು ಹೇಳ್ತಾನೆ, ಯೇಸು ಅಲ್ಲಿದ್ದಾನೆ, ಯೇಸು ಇಲ್ಲಿದ್ದಾನೆ, ಯೇಸು ಅಲ್ಲಿದ್ದಾನೆ. ಎಲ್ಲಿ ಹೋಗಬೇಡಿರಿ ನೀವು, ಎಲ್ಲಿಗೆ ಹೋಗುವ ಅಗತ್ಯ ಇಲ್ಲ. ಯೇಸು ಎಲ್ಲಿ ಇಲ್ಲ, ಯೇಸು ನಿಮ್ಮಲ್ಲಿ ಇದ್ದಾನೆ ಹೇಳ್ತಾನೆ. ಯೇಸು ಎಲ್ಲಿದ್ದಾನೆ? ನಿಮ್ಮ ಒಳಗಿದ್ದಾನೆ ಯೇಸು. ಒಬ್ಬ ವಿಶ್ವಾಸಿನ ಒಳಗಿದ್ದಾನೆ ಆತನು. ಈ ಸತ್ಯ ಮಾನವನಿಗೆ ಗೊತ್ತಾಗಬೇಕು. ಇಲ್ಲದ್ರೆ ಏನು ಮಾಡ್ತಾರೆ? ಹೊರಗೆ ಹುಡುಕ್ತಾರೆ, ಅಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ, ಅಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ ಎಂದು ಹುಡುಕುತ್ತಾ ಜೀವಮಾನ ಎಲ್ಲ ಹುಡುಕುತ್ತಾ ಇದ್ದಾನೆ. ಹುಡುಕುತ್ತಾ ಮತ್ತೆ ಏನಾಗ್ತದೆ? ಶರೀರ ಬಿಟ್ಟು ಹೋಗ್ತಾನೆ. ಹುಡುಕುತ್ತಾ ಶರೀರ ಬಿಟ್ಟು ಹೋದರೆ ಎಲ್ಲಿ ಹೋಗಬೇಕು ಅವನು? ಯೇಸು ಎಲ್ಲಿದ್ದಾನೆ ಅಲ್ಲಿ ಹೋಗ್ಲಿಕ್ಕೆ ಅವನಿಗೆ ಆಗುವುದಿಲ್ಲ. ಸತ್ಯವೇದ ಹೇಳ್ತಾ ಉಂಟು. ಯೇಸುಗೆ ಅವನು ಒಳಗೆ ಇಡಬೇಕು, ಆಗ ಮಾತ್ರ ಅವನಿಗೆ ಯೇಸು ಇದ್ದ ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಇಲ್ಲಿ ನಾವು ದೇವರ ವಾಕ್ಯ ಓದ್ತೇವೆ. ಅವನು ನೋಡಿ ಎಷ್ಟು ತೆಗೆದ, ನನ್ನ ಬಳಿಗೆ ಇಂತೆಂತ ಮಾಡು ಎಂದು ಹೇಳ್ತಾರೆ ಮಾಡ್ತಾರೆ ಅಂದನು. ಯೇಸು ಇದನ್ನು ಕೇಳಿ ಐಶ್ವರ್ಯಪಟ್ಟು, ಯೇಸು ಇದನ್ನು ಅವನ ಬಾಯಿಂದ ಒಂದೊಂದು ಮಾತು ಯೇಸು ಕೇಳಿದ. ಯೇಸು ಐಶ್ವರ್ಯಪಟ್ಟ. ಅಪ್ಪ, ಇಂಥವರು ಇದ್ದಾರಾ? ನೋಡಿ ಯೇಸು ಏನು ಹೇಳ್ತಾನೆ ನೋಡಿ. ಯೇಸು ಇದನ್ನು ಕೇಳಿ ಐಶ್ವರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವವರಿಗೆ, ನೋಡಿ ಯೇಸುವಿನ ಹಿಂದೆ ಗುಂಪು ಜನ ಬರ್ತಿದ್ದು ಆ ಸಮಯದಲ್ಲಿ, ಬರುತ್ತವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯು ಇಸ್ರೇಲಲ್ಲಿ ಜನರಲ್ಲಿ ಕಾಣನೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳ್ತಾನೆ. ನಾನು ಇಂಥ ಒಂದು ದೊಡ್ಡ ನಂಬಿಕೆ ಇಸ್ರೇಲ್ ಜನರಲ್ಲಿ ನಾನು ಕಾಣಲೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳ್ತಾನೆ ಅಂತಾನೆ. ಯಾರು ಯೇಸು ಒಂದು ಮಾತಾನೆ, ಅದು ಸತ್ಯ ಮಾತು. ಏಕೆಂದರೆ ಒಬ್ಬರ ಹತ್ರ ಕೂಡ ಅವನಿಗೆ ಅಷ್ಟು ನಂಬಿಕೆ ಸಿಗಲಿಲ್ಲ. ಇಂಥ ಇವನು ಅನ್ಯನು ಯೇಸುವಿನಿಂದ ಬಂತ. ನೋಡಿ ಎಷ್ಟು ನಂಬಿಕೆ. ನೋಡಿ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಕಾಣುವ ಸಂಗತಿಯಲ್ಲಿ ನಂಬುದಲ್ಲ, ಕಾಣದ ಸಂಗತಿಯಲ್ಲಿ ನಂಬುದು. ಕಣ್ಣಿಗೆ ಕಾಣುವ ಹಾಗೆ ನೀವು ತೀರ್ಪು ಮಾಡಬೇಡ ಹೇಳ್ತಾನೆ.
ಕಣ್ಣಿಗೆ ಕಾಣುವಾಗ ಈ ಕಣ್ಣಿಗೆ ಕಾಣುವಾಗೆ ತೀರ್ಪು ಮಾಡುವುದಲ್ಲ. ಅದಕ್ಕೆ ಕಾಣದ ಸಂಗತಿ ಇಲ್ಲಿ ಬರೆಯಲ್ಪಟ್ಟಿದೆ. ಇದು ನಾವು ಯೇಸುಗೆ ಎಲ್ಲಿ ಹೊರಗೆ ಹುಡುಕಿದ ಸಿಗ್ತದ? ಕಣ್ಣಿಗೆ ಇಲ್ಲ. ನೀವು ಈಗ ಎಲ್ಲಿ ಹುಡುಕಬೇಕು? ಇಲ್ಲಿ ಹುಡುಕಬೇಕು, ಸತ್ಯವೇದಲ್ಲಿ ಹುಡುಕಬೇಕು. ಆಗ ಆತನು ಸಿಗ್ತಾನೆ ನಿಮಗೆ. ಆತ ನಿಜ ದೇವರು, ಜೀವ ಸ್ವರೂಪರಾದ ದೇವರು, ಸೃಷ್ಟಿಕರ್ತನು. ಆತನು ಸಿಗ್ತಾನೆ ನಿಮಗೆ ಸಿಗ್ತಾನೆ. ನೀವು ಹುಡುಕಾಡುವ ಅಗತ್ಯ ಇಲ್ಲ. ಒಂದು ಸಾರಿ ಯೇಸು ನಿಮ್ಮ ಜೀವಿತದಲ್ಲಿ ಸಿಕ್ಕಿದರೆ ಮತ್ತೆ ಖಂಡಿತವಾಗಿ ಆತ ನಿಮ್ಮ ಒಟ್ಟಿಗೆ ಇರ್ತಾನೆ. ಎಲ್ಲ ನಿಮ್ಮ ಕಷ್ಟಗಳಲ್ಲಿ ಕೂಡ ಬಿಡಿಸ್ತಾನೆ. ಯಾವ ಕಷ್ಟ ಬಂದರೂ ಆತನು ಬಿಡಿಸಿಕೆ ಸಕ್ತಾನೆ ಇದ್ದಾನೆ. ಗಲಿಬಿಲಿಯಿಂದ ಬಿಡಿಸ್ತಾನೆ. ನಿಮ್ಮೊಳಗೆ ಶಾಂತಿ ಸಮಾಧಾನ ಇರ್ತದೆ. ಏಕೆಂದರೆ ಸತ್ಯ ತಿಳ್ಕೊಳ್ಳಿ, ಸತ್ಯ ನಿಮಗೆ ಬಿಡುಗಡೆ ಆಗೋದು. ಯೇಸು ಹೇಳ್ತಾನೆ, ಯಾರು ಸತ್ಯ ಆಗಿದ್ದಾನೆ? ಸತ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ತಂದೆ ಕಳಿಸಲ್ಪಟ್ಟ ದೇವಕುಮಾರನಾಗಿದ್ದಾನೆ. ಇವನೇ ಸತ್ಯವಾಗಿದ್ದಾನೆ. ಇವನ ಹತ್ರ ಏನುಂಟು? ಶಾಂತಿ ಸಮಾಧಾನ. ಎಲ್ಲಿ ಉಂಟು? ಲೋಕದಲ್ಲಿ ಹುಡುಕುವ ಶಾಂತಿ ಸಮಾಧಾನ ಸಿಗುವುದಿಲ್ಲ. ಯೇಸುವನ್ನು ಹುಡುಕುವಾಗ, ಯೇಸು ನಿಮ್ಮ ಜೀವಿತದಲ್ಲಿ ಇರುವಾಗ ನಿಮಗೆ ಶಾಂತಿ ಬರ್ತದೆ, ಸಮಾಧಾನ ಬರ್ತದೆ. ಎರಡೂ ಆಗ್ತದೆ, ನಿಮ್ಮ ಜೀವಿತದಲ್ಲಿ ಬರ್ತದೆ. ಅಲ್ಲಿ ಹೇಳ್ತಾನೆ, ಜನರಲ್ಲಿ ಕಾಣಲೇವಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳ್ತಾನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ನೋಡಿ ಯೇಸು ಪುನಃ ಹೇಳ್ತಾನೆ, ಭಾರದಿಂದ ಹೇಳ್ತಾ ಇದ್ದಾನೆ ಅವರಿಗೆ, ಅಲ್ಲಿದ್ದ ಜನರಿಗೆ ನೋಡಿ ಯೇಸು ಹೇಳ್ತಾ ಇದ್ದಾನೆ, ಇದೆಲ್ಲ ನಿಮಗೆ ಹೇಳ್ತಾನೆ ಏನೆಂದರೆ, ಆತನ ಹಿಂದೆ ಬರುವವರಿಗೆ ಹೇಳ್ತಾನೆ, ಗುಂಪು ಗುಂಪು ಜನ ಯೇಸುನ ಹಿಂದೆ ಬರ್ತಾ ಇದ್ದಾರೆ. ಯಾರಿಗೆ ನಂಬಿಕೆ ಇಲ್ಲ, ಒಬ್ಬರಿಗೂ ಕೂಡ ನಂಬಿಕೆ ಇಲ್ಲ, ನಂಬುವುದೇ ಇಲ್ಲ. ಯೇಸು ಮಾಡಿದ ಅದ್ಭುತ ಸೂಚಕಾರ್ಯ ನೋಡ್ತಾರೆ, ಮರೆತು ಹೋಗ್ತಾರೆ, ನೋಡ್ತಾರೆ, ಮರೆತು ಹೋಗ್ತಾರೆ. ಮಾನವನ ಅಭ್ಯಾಸ ಇದು. ಯೇಸು ಎಷ್ಟು ಜನರಿಗೆ ಊಟ ಕೊಡಲಿಲ್ಲ? 5 ರೊಟ್ಟಿ 2 ಮೀನನ್ನು ತಗೊಂಡು ಸಾವಿರ ಜನರಿಗೆ ಹಂಚಿಕೊಟ್ಟ. ಊಟ ಮಾಡಿದ ಎಂತಾಯಿತು? ಒಂದು ಕಡೆಯಲ್ಲಿ ಎರಡು ಕಡೆಯಲ್ಲಿ ಆತನು ಏನು ಮಾಡಿದ್ದಾನೆ? ಅದ್ಭುತ ಮಾಡಿದ್ದಾನೆ, ರೊಟ್ಟಿ ಅದ್ಭುತ ಮಾಡಿದ್ದಾನೆ. 7 ರೊಟ್ಟಿ 2 ಮೀನು. ಅದರ ನಂತರ ಒಂದು ದಿವಸ ಆತನು ಹೋಗುವಾಗ, ಅಯ್ಯೋ ನಾವು ಬುತ್ತಿ ತರಲಿಲ್ಲಲ್ಲ ಎಂದು ಶಿಷ್ಯರು ಹೇಳ್ತಾರೆ. ಅಯ್ಯೋ, ಯೇಸು ಹೇಳ್ತಾನೆ, ಇನ್ನೂ ನಿಮಗೆ ಗೊತ್ತಿಲ್ಲವ? ಇನ್ನೂ ಕೂಡ ನೆನಪಾಯ್ತಾ ನಿಮಗೆ? ನೀವು 5 ರೊಟ್ಟಿ 2 ಮೀನನ್ನು ಎಷ್ಟು ಜನರಿಗೆ ಹಂಚಿದ್ದೀರಿ? ಹೇಳ್ತಾನೆ, 5,000 ಗಂಡಸರಿಗೆ, ಮತ್ತು ಹೆಂಗಸರು ಹೆಚ್ಚಿರ್ತಾರೆ, ಹೆಂಗಸರ ಸಂಖ್ಯೆ ಬರಲಿಲ್ಲ. ಹಾಗಾದರೆ 7 ಮೀನು ಮತ್ತು 7 ರೊಟ್ಟಿ 2 ಮೀನು ಎಷ್ಟು ಜನಗೆ? ಅವ್ರು ಹೇಳ್ತಾರೆ 4,000 ಜನರಿಗೆ. ಮತ್ತು ಉಳಿಲಿಲ್ಲವಾ? ಉಳಿದಿದೆ. ಹಾಗಾದರೆ ಈಗ ನಿಮಗೆ ಏಕೆ ಕೇಳ್ತಾ ಇದ್ದೀರಿ ಬುತ್ತಿ ನಾವು ಮರೆತು ಹೋಗಿದ್ದೀವಿ ಎಂದು? ಏಕೆಂದರೆ ಅದು ಮಾನವನ ಅಭ್ಯಾಸವಾಗಿದೆ. ಮಾನವನು ಮರೆತು ಹೋಗ್ತಾನೆ. ನೋಡಿ, ದೇವರು ಮಾಡಿದ ಉಪಕಾರ ನೋಡಿ, ಎಷ್ಟೋ ಜನ ಮರೆತು ಹೋಗ್ತಾರೆ. ಅದಕ್ಕೆ ದೇವರು ಮಾಡಿದ ಉಪಕಾರ ಒಂದನ್ನೇ ಮರೆಯಬೇಡ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ದಾವೀದನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನನ್ನು ಸ್ತುತಿಸು. ಆತನು ಮಾಡಿದ ಒಂದು ಉಪಕಾರವನ್ನು ಮರೆಯಬೇಡ. ದೇವರು ಮಾಡಿದ ಒಂದು ಉಪಕಾರ ನೀನು ಮರೆಯಬೇಡ ಹೇಳ್ತಾನೆ. ನೋಡಿ, ದೇವರ ವಾಕ್ಯ ಇದು. ಎಲ್ಲ ದೇವರ ವಾಕ್ಯ. ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮುಂದೆ ಹೇಳ್ತಾ ಇದ್ದೇನೆ, ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕದ ರಾಜ್ಯದಲ್ಲಿ ಅಬ್ರಾಮ್, ಈಸಾಕ್, ಯಾಕೋಬ ಎಂಬವರ ಸಂಗಡ ಊಟಕ್ಕೆ ಕೂಡುವವರು. ನೋಡಿ, ಮೂಡಣ ಪಡವಣ ಲೋಕದಿಂದ ಎಷ್ಟೋ ಜನರು ಒಂದು ದಿವಸ ಬರ್ತಾರೆ. ಮೂಡರಿಂದ ಪರದಿಂದ ಎಷ್ಟೋ ಜನರಿಗೆ ದೇವರು ಕರೆ ಕೊಟ್ಟಿದ್ದಾನೆ. ಈಗ ನಾವು ನೋಡ್ತೇವೆ, ಲೋಕದಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದುತ್ತಾ ಇದ್ದಾರೆ. ಯೇಸು ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಏಕೆಂದರೆ ಮಾನವನಿಗೆ ದೇವರು ಹುಡುಕುವ ಹಾಗೆ ಮಾಡಿದ್ದಾನೆ. ಸೃಷ್ಟಿಕರ್ತನಿಗೆ ಹುಡುಕಬೇಕು ಎಂದು ದೇವರು ಹೀಗೆ ಮಾಡಿದ್ದಾನೆ ಮಾನವನಿಗೆ. ಹೌದು, ಆತನು ಹುಡುಕಿಕೊಂಡು ಬಂದಿದ್ದಾನೆ ಮಾನವನಿಗೆ. ಆತನು ದೇವರಾಗಿದ್ದರೂ ಕೂಡ ಆತನ ಪದವಿಯನ್ನು ಬಿಟ್ಟು, ಆತನ ಮಹಿಮೆಯ ಪದವಿಯನ್ನು ಬಿಟ್ಟು ಆತನು ಈ ಲೋಕದಲ್ಲಿ ಮಾನವನಾಗಿ ಬಂದಿದ್ದಾನೆ. ಯಾತಕ್ಕೆ ಸರ್ ಬಂದಿದ್ದಾನೆ? ಏಕೆಂದರೆ ಮಾನವನಿಗೆ ರಕ್ಷಣೆ ಕೊಡಬೇಕು, ಮಾನವನು ರಕ್ಷಣೆ ಹೊಂದಬೇಕು. ಯೇಸು ಏಕೆ ಲೋಕದಲ್ಲಿ ಬಂದದ್ದು? ಆತನಿಗೆ ಸರ್ ಬಂದದ್ದ? ಆತನು ಸುಖದಲ್ಲಿ ಇರಲಿಕ್ಕೆ ಬಂದದ್ದ? ಅಲ್ಲ, ಹಾಗೆ ಅಲ್ಲ. ಆತನು ಬಂದದ್ದು ತಂದೆಯ ಚಿತ್ತ ನೆರವೇರಲಿಕ್ಕೆ. ತಂದೆಯ ಚಿತ್ತ ಏನಿತ್ತು? ತಂದೆಯ ಚಿತ್ತ ಇತ್ತು ಯೇಸು ಶಿಲುಬೆಗೆ ಹೋಗಬೇಕು, ಯೇಸುಗೆ ಶಿಲುಬೆಗೆ ಹಾಕಬೇಕು.
ಈ ನಿರಪರಾಧಿ ಯಾರು? ಯೇಸು ನಿರಪರಾಧಿ ಆಗಿದ್ದಾನೆ, ನಿರ್ದೋಷಿ ಆಗಿದ್ದಾನೆ. ಈ ನಿರ್ದೋಷಿ, ಈ ನಿರಪರಾಧಿಗೆ ಶಿಲುಬೆಗೆ ಹಾಕಬೇಕು, ಹಾಕಿ ಅಲ್ಲಿ ಜಜ್ಜಲ್ಪಡಬೇಕು ಆತನು, ರಕ್ತ ಸುರಿಸಲ್ಪಡಬೇಕು ಆತನದ್ದು. ಏಕೆ? ಯಾತ ಕಾರಣಗಸ್ರ? ಏನು ಕಾರಣ? ಆತನು ಏನು ಪಾಪ ಮಾಡಿದ್ದಾನೆ? ಆತನ ದೇವರ ವಾಕ್ಯ, ಆತನ ಪಾಪದಲ್ಲಿ ಹುಟ್ಟಲೇ ಇಲ್ಲ, ಆತನು ಪರಿಶುದ್ಧ ಆತ್ಮನಿಂದ ಹುಟ್ಟಿದ್ದು, ಪಾಪ ಮಾಡಲಿಲ್ಲ. ಅದು ಏತಕ್ಕೆ ಅವನಿಗೆ ಹೊಡೆಯಬೇಕು? ಏಕೆ ರಕ್ತ ಸುರಿಸಬೇಕು? ಯಾತಕಸ್ರ? ಆತನು ಏನು ಪಾಪ ಮಾಡಿದನ? ಆತನತ್ತ ಶಾಪ ಇತ್ತ? ಒಂದೂ ಇಲ್ಲ. ಆದರೂ ಏಕೆ? ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆಂದರೆ ಆತನು ಇಡೀ ಜಗತ್ತಿನ ಮಾನವನ ಜಾತಿ, ಕುಲ, ಭಾಷೆ, ಜನರು ಹೀಗಿದ್ದಿರಲ್ಲ, ಎಲ್ಲರ ಪಾಪ ಶಾಪವು ಯೇಸು ಕ್ರಿಸ್ತನು ತನ್ನ ಮೇಲೆ ತಗೊಂಡಿದ್ದಾನೆ, ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಆತನು ತನ್ನ ಮೇಲೆ ಹೊತ್ತುಕೊಂಡು ಆ ಒಬ್ಬ ಪಾಪಿಗೆ, ಒಬ್ಬ ಪಾಪ ಮಾಡಿದವನಿಗೆ, ಒಬ್ಬ ಶಾಪಗ್ರಸ್ತನಿಗೆ ರೋಮನ್ ಚಕ್ರವರ್ತಿಯ ಪದ್ಧತಿ ಪ್ರಕಾರ ಅವನಿಗೆ ಮರಕ್ಕೆ ತೂಕಲ ಹಾಕಬೇಕು, ಅವನಿಗೆ ಶಿಲುಬೆಗೆ ಹಾಕಬೇಕು. ಅದಕ್ಕೋಸ್ಕರ ಇಡೀ ಮಾನವ ಕುಲದ ಎಲ್ಲ ಪಾಪವು, ಎಲ್ಲ ಶಾಪವು ಯೇಸು ಕ್ರಿಸ್ತನು ಹೊತ್ತುಕೊಂಡ. ಏಕೆಂದರೆ ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ಹವ್ವಳು ಮತ್ತು ಆದಮನು ಆ ಮರದ ಹಣ್ಣನ್ನು ತಿಂದಿದ್ದಾರೆ. ತಿನ್ನಬಾರದ ಎಂದ ಹಣ್ಣನ್ನು ಅವರು ತಿಂದಿದ ಕಾರಣ, ಪಾಪ ಮಾಡಿದ ಕಾರಣ, ದೇವರ ಚಿತ್ತಕ್ಕೆ ವಿರುದ್ಧ ಹೋದ ಕಾರಣ ಮರದ ಹಣ್ಣು ತಿಂದದ್ದು. ಅರ್ಥ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಮರಕ್ಕೆ ತೂಕಲ್ಪಟ್ಟನು. ಮರದಿಂದ ಬಂದದ್ದು ಪಾಪ. ಈಗ ಯೇಸು ಆ ಮರಕ್ಕೆ ಹೋದನು, ಅಲ್ಲಿ ತೂಕಲ್ಪಟ್ಟನು. ಏಕೆಂದರೆ ಇಡೀ ಮಾನವ ಕುಲದ ಪಾಪ ಶಾಪ ಆತನು ತನ್ನ ಮೇಲೆ ತಗೊಂಡನು. ಏಕೆ? ಮಾನವ ಕುಲಕ್ಕೆ ನಿರ್ದೋಷಿಯಾಗಿ ನಿರಪರಾಧಿ ಆಗಬೇಕು. ನೀನು ಪಾಪ ಮಾಡಲೇ ಇಲ್ಲ, ಮಾನವನು ಪಾಪ ಮಾಡಲೇ ಇಲ್ಲ, ಶಾಪದಲ್ಲಿ ಇಲ್ಲವಿಲ್ಲ, ಟೋಟಲಿ ಫ್ರೀ ಮಾಡಿದ್ದಾನೆ. ಮಾನವನಿಗೆ ಫ್ರೀ ಮಾಡಿ ಬಿಡುಗಡೆ ಕೊಟ್ಟಿದ್ದಾನೆ ಆತನು. ಈ ಗುಡ್ ನ್ಯೂಸು ಯಾರ್ಯಾರು ನಂಬುತ್ತಾರೆ ಅವರಿಗೆ ಮಾತ್ರ. ನಂಬದವರಿಗೆ ಏನು ಸಿಗುವುದಿಲ್ಲ. ನಂಬಿದವರಿಗೆ ಮಾತ್ರ ಈ ಗುಡ್ ನ್ಯೂಸ್. ಅವರು ನಿರ್ದೋಷಿ, ನಿರಪರಾಧಿ ಆಗ್ತಾರೆ. ಏಕೆಂದರೆ ಅವರ ಪಾಪ ಎಲ್ಲ ಯೇಸು ತಗೊಂಡಿದ್ದಾನೆ, ಶಾಪ ತಗೊಂಡಿದ್ದಾನೆ, ತನ್ನ ಮೇಲೆ ತಗೊಂಡಿದ್ದಾನೆ. ಏಕೆ? ಒಬ್ಬ ನಿರ್ದೋಷಿ ಶಿಲುಬೆಗೆ ಹೋಗಿದ್ದ ನಿರಪರಾಧಿ. ಏಕೆ? ಎಲ್ಲ ಮಾನವ ಕುಲದ ಪಾಪ ಅವನ ಮೇಲೆ ಹೋಗಿದೆ, ಶಾಪ ಅವನ ಮೇಲೆ ಹೋಗಿದೆ. ಅವನಿಗೆ ಈಗ ಮರದ ಕಂಬಕ್ಕೆ ತೂಕಲ ಹಾಕಿದ್ದಾರೆ. ಆತನು ತನ್ನ ರಕ್ತವನ್ನು ಸುರಿಸಿ ಅಲ್ಲಿ ಸತ್ತಿದ್ದಾನೆ. ಆತನಿಗೆ ಹೂಣಲ್ಪಟ್ಟು ಆತನು 3ನೇ ದಿವಸ ಜೀವಂತವಾಗಿದ್ದಾನೆ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಜೀವಂತ ಆದ ನಂತರ ಅವನು ಎಷ್ಟು ಮಂದಿಗೆ 40 ದಿವಸ ಇಲ್ಲಿ ಸಿಕ್ಕಿದ್ದಾನೆ. ಆತನು ಪರಲೋಕಕ್ಕೆ ಹೋಗಿದ್ದಾನೆ, ಅವರ ಕಣ್ಣ ಮುಂದೆ ಹೋಗಿದ್ದಾನೆ. ಆತನು ತಂದೆಯ ಬಲಭಾಸದಲ್ಲಿ ಕೂತ್ಕೊಂಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ ಆತನು ಪುನಃ ಬರ್ತಾನೆ. ಈಗ ಆತನು ಪುನಃ ಬರ್ತಾನೆ. ಯಾತಕಸರ ಬರ್ತಾನೆ? ಯಾತಕಸರ ತನ್ನ ಮಕ್ಕಳಿಗಸರ ಆತನು ಬರ್ತಾನೆ. ತನ್ನ ಮಕ್ಕಳು ಇಲ್ಲಿ ಜೀವಂತ ಇದ್ದಾರೆ ಯಾರು, ಅವರಿಗಸರ ಆತನು ಬರ್ತಾನೆ. ನೋಡಿ, ಆತನಿಗಸರ ಆತನು ಶಿಲುಬೆಗೆ ಹೋಗಲಿಲ್ಲ ಪ್ರಿಯರೇ. ಆತನಿಗಸರ ಹೋಗಲಿಲ್ಲ, ಶಿಲುಬೆ ಹೋಗಿಲ್ಲ, ಮರದ ಕಂಬಗೆ ತೂಕಲ್ಪಟ್ಟಿದ್ದಾನೆ. ಮರ ಹೇಗಿತ್ತು? ಅದು ಹೀಗೆ ಸ್ಟ್ರೇಟ್ ಮತ್ತು ಹೀಗೆ ಇತ್ತು. ಹೀಗೆ ಅಂದರೆ ಅದು ಇಡೀ ಮಾನವ ಕುಲಕ್ಕೆ ಆತನು ಕರೆಯುತ್ತಾನೆ. ಮೂಡನ ಪಡವನ ದಿಕ್ಕೆಯಲ್ಲಿ ಇದ್ದ ಎಲ್ಲ ಜನರಿಗೆ ಕರೆಯುತ್ತಾರೆ ಆ ದಿವಸ, ಬನ್ನಿ ಎಂದು. ಇದರ ಅರ್ಥ ಏನು? ಸ್ಟ್ರೇಟ್ ಮರ ಮತ್ತು ಹೀಗೆ ಶಿಲುಬೆ. ಶಿಲುಬೆ ಅಂದರೆ ಇಡೀ ಮಾನವ ಕುಲಕ್ಕೆ ಆತನು ಕರೆಯುತ್ತಾ ಇದ್ದಾನೆ. ಬನ್ನಿ, ನನ್ನ ಹತ್ತಿರ ಬನ್ನಿ. ಶಿಲುಬೆ ಮುಖಾಂತರನೇ ಪರಲೋಕಕ್ಕೆ ಹೋಗುವುದು, ಶಿಲುಬೆ ಮುಖಾಂತರನೇ ರಕ್ಷಣೆ ಸಿಗುವುದು. ರಕ್ತದಿಂದ, ಯೇಸುವಿನ ರಕ್ತದಿಂದಲೇ ಪಾಪ ಪರಿಹಾರ. ಬೇರೆ ರಕ್ತದಿಂದ ಪಾಪ ಪರಿಹಾರ ಇಲ್ಲ. ಮಾನವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಕುರಿಯ ರಕ್ತ ಕೊಡ್ತಾನೆ, ಕೋಳಿಯ ರಕ್ತ ಕೊಡ್ತಾನೆ, ಕೋಣದ ರಕ್ತ ಕೊಡ್ತಾನೆ, ಪಾರಿವಾಳದ ರಕ್ತ ಕೊಡ್ತಾನೆ.
ಈ ರಕ್ತದಿಂದ ಪಾಪ ಪರಿಹಾರ ಆಗುವುದಿಲ್ಲ ಸತ್ಯವೇದ ಹೇಳ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಅವರು ಕೊಡುತ್ತಿದ್ದರು, ಅಲ್ಲಿ ಪಾಪ ಪರಿಹಾರ ಆಗ್ತಿರ್ಲಿಲ್ಲ, ಪಾಪ ಕ್ಷಮಿಸಲ್ಪಡ್ತಿರ್ಲಿಲ್ಲ, ಪಾಪ ಮುಚ್ಚಲ್ಪಡ್ತಿತ್ತು ಅಷ್ಟೇ. ಹೇಗೆ ಹವ್ವಳು ಮತ್ತು ಆದಮನು ಪಾಪ ಮಾಡುವಾಗ ಓಡಿ ಹೋಗಿ ಅವರು ಮರದ ಎಲೆಯನ್ನು ತೆಗೆದು ಅವರು ಮುಚ್ಚಿದರು, ಅವರ ಪಾಪ ಮುಚ್ಚಿದರು. ದೇವರು ಹುಡುಕೊಂಡು ಬಂದನೆಂದು ಅವರ ವಾಕ್ಯ ಹೇಳ್ತದೆ. ಹುಡುಕ ಎಲ್ಲಿದ್ದೀರಿ? ಆ ಮರದ ಹಣ್ಣು ತಿನ್ನಬಾರ್ದು ಹಣ, ಆ ಮರದ ಹಣ್ಣನ್ನು ತಿಂದಿರಾ? ಬಂದು ಏನು ಮಾಡ್ತಾರೆ ದೇವರು ಬಂದು ಅಲ್ಲಿ ಬಂದು ಒಂದು ಕುರಿಯನ್ನು ಕಡಿತಾನೆ. ಕುರಿಯನ್ನು ಕಡಿದು ಆ ಚರ್ಮವನ್ನು ಅಲ್ಲಿ ಅವನಿಗೆ ಬಟ್ಟೆಯಾಗಿ ಮಾಡ್ತಾನೆ. ಅವರ ನಾಚಿಗೆ ಮುಚ್ಚುತ್ತಾನೆ, ಅವರ ನಾಚಿಗೆಯನ್ನು ಮುಚ್ಚುತ್ತಾನೆ. ಅಷ್ಟು ತನಕ ಅವ್ರಿಗೆ ನಾಚಿಗೆ ಇತ್ತಾ? ನಾಚಿಗೆ ಇಲ್ಲಲ್ಲ ಅವರಿಗೆ. ಯಾವಾಗ ಪಾಪ ಮಾಡಿದ್ದಾನೆ ಮಾನವನು, ಆವಾಗ ನಾಚಿಗೆ ಶುರುವಾಯಿತು ಅವನಿಗೆ. ಅದೇ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಅವರಿಗೆ ನಾಚಿಕೆ ಆಗುವಾಗ ಇದು ಎಲೆಯಲ್ಲಿ ಹೆಚ್ಚು ಸಮಯ ಎಲೆ ಇಲ್ಲ, ಈಗ ಅದು ಬಿಸಿಲು ಬಂದರೆ ಹೋಗ್ತದೆ. ಒಂದು ಕುರಿಯನ್ನು ಕಡಿದನು, ಅದು ಪಾಪವನ್ನು ಮುಚ್ಚಿಬಿಟ್ಟನು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಅದಕ್ಕೆ ಸರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಸ್ಥಾನಿಕನಾದ ಯೋನೆ ನೋಡಿ ದೂರಿಂದ ನೋಡಿ ಹೇಳ್ತಾನೆ, ಇಗೋ ಯಜ್ಞದ ಕುರಿಮರಿಯು. ಯಾರಿಗೆ ಹೇಳ್ತಾರೆ? ಯೇಸುವಿನ ಯಜ್ಞದ ಕುರಿಮರಿ. ಇಡೀ ಮಾನವ ಕುಲಗಸರ ಯೇಸು ಯಜ್ಞದ ಕುರಿಮರಿಯಾಗಿ ಬಂದಿದ್ದಾನೆ. ಆತನು ಯಜ್ಞದ ಕುರಿಮರಿಯಾಗಿದ್ದಾನೆ. ಇಡೀ ಜಗತ್ತಿನ ಮಾನವಗಸರ ಆತನು ಕಡಿಯಲ್ಪಟ್ಟಿದ್ದಾನೆ. ಆತನು ರಕ್ತವನ್ನು ಸುರಿಸಿದ್ದಾನೆ. ಅದು ರಕ್ತ ವ್ಯರ್ಥ ಇಲ್ಲ. ರಕ್ತ ಆ ದಿವಸ 2020 ವರ್ಷ ಮೊದಲು ಸುರಿಸಿದ ರಕ್ತ ಈಗ ಕೂಡ ಅದು ಜೀವಂತ ಉಂಟು. ರಕ್ತ ಈಗ ಕೂಡ ರಕ್ತ ಕೂಗ್ತಾ ಉಂಟು, ಸಮಯಗಸರ ಕೂಗ್ತಾ ಉಂಟು, ಶಮಿಸಲಿಕ್ಕೆ ಕೂಗ್ತಾ ಉಂಟು. ಆಬೇಲನ ರಕ್ತ ಅದು ರಿವೆಂಜ್, ಅಂದರೆ ಅದು ಕೂಗ್ತಿತ್ತು. ಯಾವುದಕ್ಕೆ ಕೂಗ್ತಿತ್ತು? ಏನು? ಶಾಪಗಸರ ಕೂಗ್ತಿತ್ತು. ಆದರೆ ಯೇಸು ಕ್ರಿಸ್ತನ ರಕ್ತ ಕ್ಷಮೆ ಕೊಡಲಿಕ್ಕೆ ಕೂಗ್ತಾ ಉಂಟು. ಈಗ ಕೂಡ ಕ್ಷಮೆ ಕೊಡಲಿಕ್ಕೆ ಆ ರಕ್ತ ಸಿದ್ಧ ಉಂಟು, ಕ್ಷಮಿಸಲಿಕ್ಕೆ. ಪ್ರಿಯರೇ, ನಿಮಗೆ ಅರ್ಥ ಆಯಿತು ಅನ್ಬೋದು. ಒಂದು ದಿವಸ ಮೂಡನ ಪಡವನ ಜನರು ಬಂದು ಯೇಸುನ ಒಟ್ಟಿಗೆ ಕೂತುಕೊಳ್ಳಿಕ್ಕುಂಟು. ಇಲ್ಲಿ ಕ್ಲಿಯರ್ ಬರೆದಿದೆ, ಅಬ್ರಾಮ್, ಇಸಾಕ್, ಯಾಕೋಬನ ಒಟ್ಟಿಗೆ. ಅದಕ್ಕೆ ಪ್ರಿಯರೇ, ನಿಮಗೆ ಅರ್ಥ ಆಯಿತು. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರೀತಿ ಸ್ವರೂಪನ ತಂದೆಯ ದೇವರು ನಿಮಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ಈ ಸಮಯ ನಿನ್ನ ಮಕ್ಕಳು ಕರ್ತನೇ ವಾಕ್ಯವನ್ನು ಕೇಳಿದ್ದಾರೆ. ಖಂಡಿತ ವಾಕ್ಯ ಇವರಿಗೆ ಅರ್ಥ ಆಯಿತು ನಾನು ಬಯಸ್ತೇನೆ. ವಾಕ್ಯದ ಮುಖಾಂತರ ಅವರು ತಿಳುವಳಿಕೆ ನೀನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲರೂ ನೋಡಿದವರು ಎಲ್ಲರೂ ರಕ್ಷಣೆ ಹೊಂದಲಿ. ಯೇಸುವೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡಲಿ ಸ್ವಾಮಿ. ತಂದೆ ನಿನಗೆ ಸ್ತೋತ್ರ. ಇವರು ನಿನ್ನ ರಕ್ತದಿಂದ ಅವರ ಪಾಪ ಪರಿಹಾರ ಮಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಬರಬೇಕಾದ ಸಕಲ ಆಶೀರ್ವಾದದಿಂದ ಯೇಸುವೆ ಇವರಿಗೆ ತುಂಬಿಸಬೇಕಂತ ನಾನು ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ನೀನು ಕೇಳಿದ್ದಕ್ಕೆ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ತಂದೆ, ಆಮೆನ್.